ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ತಾಜಾ ಸುದ್ದಿಗಳ ಹೂರಣ ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಸುದ್ದಿ. ಇದು 2 PM ಎಕ್ಸ್ಪ್ರೆಸ್. ಹಾಗಾದರೆ ಏನೆಲ್ಲ ಸುದ್ದಿ ಇದೆ ಬನ್ನಿ ನೋಡೋಣ. ಬಿಜೆಪಿ ಫೈರ್ ಬ್ರ್ಯಾಂಡ್ ಪ್ರತಾಪ್ ಸಿಂಹಗೆ ಟೆನ್ಷನ್ ಶುರುವಾಗಿದೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡಲು ಬಿಜೆಪಿಯಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡಲು ಯಡಿಯೂರಪ್ಪ, ವಿಜೇಂದ್ರ ಇಬ್ಬರೂ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರಂತೆ. ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಬೇಡ ಅಂತ BSY ವಿಜೇಂದ್ರ ಹೇಳ್ತಾ ಇದ್ದಾರೆ, ಅಭಿಪ್ರಾಯ ತಿಳಿಸಿದ್ದಾರೆ. ಪ್ರತಾಪ್ ಸಿಂಹ ಸ್ಪರ್ಧೆಗೆ ಸ್ಥಳೀಯರ ನಾಯಕರಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರತಾಪ್ ಸಿಂಹ ಬದಲು ಹೊಸ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ BSY ಮತ್ತು ವಿಜೇಂದ್ರ ಸಲಹೆ ನೀಡಿದ್ದಾರಂತೆ. ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಸಿಗೋದು ಡೌಟ್ ಎನ್ನುವ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪರೋಕ್ಷವಾಗಿ ಸುಳಿವು ನೀಡಿದಂತಿದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗಲ್ವಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ವಿಜೇಂದ್ರ, 4 ಗೋಡೆ ಮಧ್ಯೆ ಅನೇಕ ವಿಚಾರ ಚರ್ಚೆಯಾಗಿದೆ. ಆ ಚರ್ಚೆಗಳನ್ನು ಬಹಿರಂಗಪಡಿಸಲು ಸಾಧ್ಯ ಇಲ್ಲ. ಊಹಾಪೋಹಗಳಿಗೆ ಉತ್ತರ ಕೊಡೋದಿಲ್ಲ. ಉತ್ತಮ ಅಭ್ಯರ್ಥಿಯನ್ನ ಹೈಕಮಾಂಡ್ ಆಯ್ಕೆ ಮಾಡಲಿದೆ ಅಂತ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಕೈಬಿಟ್ಟು ಹೊಸ ಮುಖಕ್ಕೆ ಮಣೆ ಹಾಕಲು ಕಮಲ ಪಾಳೆಯ ಸಿದ್ಧತೆ ನಡೆಸಿದೆಯಂತೆ. ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡದಂತೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅಭಿಪ್ರಾಯ ತಿಳಿಸಿದ್ದು, ಪ್ರತಾಪ್ ಬದಲು ಯದುವೀರ್ ಒಡೆಯರ್ಗೆ ಟಿಕೆಟ್ ನೀಡಲು ಬಿಜೆಪಿ ಚಿಂತನೆ ನಡೆಸ್ತಾ ಇದೆಯಂತೆ. ಮೈಸೂರು ಕ್ಷೇತ್ರದಿಂದ ಯದುವೀರ್ ಒಡೆಯರ್ ಅವರನ್ನ ಕಣಕ್ಕಿಳಿಸಲು ಬಿಜೆಪಿ ತಯಾರಿ ನಡೆಸಿದ್ದು, ಒಡೆಯರ್ ಕುಟುಂಬಕ್ಕೆ ಇರುವ ಜನ ಮನ್ನಣೆಯನ್ನೇ ಮತವಾಗಿ ಪರಿವರ್ತಿಸಲು ಪ್ಲಾನ್ ಮಾಡಿದೆ. 1996ರಲ್ಲಿ ಶ್ರೀಕಂಠದತ್ತ ಒಡೆಯರ್ ಅವರನ್ನ ರಾಜಕೀಯಕ್ಕೆ ತಂದಿದ್ದೇ ಬಿಜೆಪಿ. ಅಂದು ಶ್ರೀಕಂಠದತ್ತ ಅವರನ್ನ ಮೈಸೂರಿನಿಂದ ಗೆಲ್ಲಿಸಿದ್ರು. ಈ ಬಾರಿ ಅದೇ ರೀತಿ ಯದುವೀರ್ ಕಣಕ್ಕಿಳಿಸುವ ಪ್ಲಾನ್ ನಡೀತಾ ಇದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ ನಡೆಸಿದೆ. ಚುನಾವಣಾ ಪ್ರಚಾರಕ್ಕೆ ವಾಹನಗಳು ಈಗಾಗಲೇ ಸಜ್ಜಾಗಿವೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ R ಅಶೋಕ್ ಇಂದು ಚುನಾವಣಾ ಪ್ರಚಾರದ ವಾಹನಗಳಿಗೆ ಚಾಲನೆ ನೀಡಿದರು. ವಿಕಸಿತ ಭಾರತದ ಸಂಕಲ್ಪ ಕುರಿತು ಪ್ರಣಾಳಿಕೆಯ ಸಲಹಾ ಪತ್ರಕ್ಕೂ ಕೂಡ ಚಾಲನೆ ನೀಡಿದರು. ಮಲ್ಲೇಶ್ವರಂನ ಬಾವುರಾವ್ ದೇಶಪಾಂಡೆ ಭವನದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಜನರ ಬಳಿ ಹೋಗಲು LED ಪ್ರಚಾರದ ವಾಹನಗಳು ಸಜ್ಜಾಗಿವೆ. ಮಾಜಿ CM DV ಸದಾನಂದಗೌಡ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ, ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಹರೀಶ್ ಸಪ್ತಗಿರಿಗೌಡ, ಮಾಳವಿಕಾ ಅವಿನಾಶ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಿಜೆಪಿ ಅಭ್ಯರ್ಥಿ ಆಯ್ಕೆಯ ಕಸರತ್ತು ಜೋರಾಗಿದ್ದು, ನಾಳೆ ಮಾಜಿ CM ಯಡಿಯೂರಪ್ಪ ದೆಹಲಿಗೆ ತೆರಳಲಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ನೀಡಿದ BSY, ನಾಳೆ ದೆಹಲಿಗೆ ಹೋಗ್ತಿದ್ದೇನೆ. ನಾಳೆ ಸಂಜೆ ಚುನಾವಣಾ ಮೀಟಿಂಗ್ ಇದೆ. ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಭಾಗವಹಿಸುತ್ತಾರೆ ಅಂತ ಹೇಳಿದರು. ಈಗಾಗಲೇ JP ನಡ್ಡಾ, ಅಮಿತ್ ಶಾ ನೇತೃತ್ವದಲ್ಲಿ ಒಂದು ಸುತ್ತಿನ ಸಭೆಯಾಗಿದೆ. ನಾಳೆ ಬಹುತೇಕ ಅಭ್ಯರ್ಥಿ ಹೆಸರು ಅಂತಿಮವಾಗಲಿದೆ. JDS ಪಕ್ಷಕ್ಕೆ ಯಾರಿಗೆ ಯಾವುದು ಕೊಡ್ತಾರೆ ಗೊತ್ತಿಲ್ಲ ಅಂತ ಹೇಳಿದರು. ಟೈಮ್ಸ್ ನೌ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ರಾಜ್ಯದಲ್ಲಿ ಎಲ್ಲ ಕಡೆ ಬಿಜೆಪಿ ಮೋದಿ ಪರ ವಾತಾವರಣ ಇದೆ. ಮೋದಿ ಅವರ ಕಾರ್ಯಕ್ರಮಗಳನ್ನು ಜನ ಮೆಚ್ಚಿಕೊಂಡಿದ್ದಾರೆ. ಮೋದಿ ನಾಯಕತ್ವವೇ ಶ್ರೇಷ್ಠ ಅನ್ನೋ ತೀರ್ಮಾನಕ್ಕೆ ಜನ ಬಂದಿದ್ದಾರೆ ಅಂತ ಹೇಳಿದರು. ರಾಜ್ಯದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ನಾಳೆಯ ಒಳಗೆ ಅಭ್ಯರ್ಥಿ ಆಯ್ಕೆ ಅಂತಿಮ ಆಗಲಿದೆ. ಐತಿಹಾಸಿಕ ಫಲಿತಾಂಶ ಬಿಜೆಪಿಯಿಂದ ಬರಲಿದೆ ಅಂತ ಹೇಳಿದರು. ವಿಜಯಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜು ಆಲಗೂರು ಆಯ್ಕೆಯಾಗಿದ್ದಾರೆ. ಟಿಕೆಟ್ ಸಿಕ್ಕಿದ್ದಕ್ಕೆ ಬಹಳ ಸಂತೋಷವಾಗಿದೆ ಅಂತ ಆಲಗೂರು ಸಂತಸ ಹಂಚಿಕೊಂಡರು. ಸಚಿವ MB ಪಾಟೀಲ್, ಜಿಲ್ಲೆ ಕಾಂಗ್ರೆಸ್ನ ಎಲ್ಲ ಶಾಸಕ, ವಿಧಾನ ಪರಿಷತ್ ಸದಸ್ಯರಿಗೆ ಧನ್ಯವಾದವನ್ನ ಹೇಳಿದ ಆಲಗೂರು, ನಾನು ಕ್ಯಾಂಡಿಡೇಟ್ ಆಗೋದಕ್ಕೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಜನಪ್ರತಿನಿಧಿಗಳು ಕಾರಣ. ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಸಪೋರ್ಟ್ನಿಂದಾಗಿ ಟಿಕೆಟ್ ಲಭಿಸಿದೆ ಅಂತ ಹೇಳಿದರು. ಕಾಂಗ್ರೆಸ್ ಮೊದಲ ಪಟ್ಟಿ ಟಿಕೆಟ್ ಘೋಷಣೆಯ ಬಗ್ಗೆ ಮಾತನಾಡಿದ ಸಚಿವ KN ರಾಜಣ್ಣ, ತುಮಕೂರು ಹಾಗೂ ನಾನು ಉಸ್ತುವಾರಿ ಇರುವ ಹಾಸನಕ್ಕೂ ಕೂಡ ಟಿಕೆಟ್ ಅನೌನ್ಸ್ ಆಗಿದೆ. ಹಾಸನದಲ್ಲಿ ಶ್ರೇಯಸ್ ಪಾಟೀಲ್ಗೆ ಟಿಕೆಟ್ ಸಿಕ್ಕಿದೆ. ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಶ್ರೇಯಸ್. ಟ್ರೆಡಿಷನಲಿ ಪುಟ್ಟಸ್ವಾಮಿ ಗೌಡ ಹಾಗೂ ದೇವೇಗೌಡರ ಕುಟುಂಬದ ನಡುವೆ ಜಿದ್ದಾಜಿದ್ದಿ ಇದೆ. ಇದೇ ಪುಟ್ಟಸ್ವಾಮಿ ಗೌಡರು ದೇವೇಗೌಡರನ್ನ ಸೋಲಿಸಿದ್ರು. ಅಸೆಂಬ್ಲಿ, ಪಾರ್ಲಿಮೆಂಟ್ ಚುನಾವಣೆಗಳಲ್ಲಿ ಸೋಲಿಸಿದ್ರು. ಅಲ್ಲಿ ಪುಟ್ಟಸ್ವಾಮಿ ಗೌಡರಿಗೆ ಒಳ್ಳೆ ಹೆಸರಿದೆ. ಗೆಲ್ಲುವ ಅವಕಾಶ ಕೂಡ ಇದೆ ಅಂತ ಹೇಳಿದರು.
ಮೋದಿ ಬಿಟ್ರೆ ನಿಮಗೆ ಯಾರು ನಾಯಕರಿಲ್ವಾ ಅಂತ ಕಾಂಗ್ರೆಸ್ ಪಾಳೆಯ ಬಿಜೆಪಿಯನ್ನ ಪ್ರಶ್ನೆ ಮಾಡಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ನಾಯಕ, ಅವರ ನಾಯಕ ರಾಹುಲ. ಏನಿಲ್ಲ ರಾಹುಲ. ವಾಜಪೇಯಿ ಅವರ ಸರ್ಕಾರದಲ್ಲಿ ಅನೇಕ ಕೆಲಸ ಆಗಿತ್ತು, ಅದನ್ನ ಜನರಿಗೆ ಮುಟ್ಟಿಸುವಲ್ಲಿ ನಾವು ವಿಫಲ ಆದೆವು. ಈಗ ಮೋದಿ ಅವರೇ ಪ್ರಧಾನಿ ಅಂತ ಹೇಳ್ತಿದ್ದಾರೆ, ಹಾಗಂತ ನಾವು ಸುಮ್ಮನೆ ಕೂರಲು ಆಗಲ್ಲ ಎಂದು ಆರ್ ಅಶೋಕ್ ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಮಹಾಯುದ್ಧ ಘೋಷಣೆ ಆಗಬಹುದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದರು. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲೂ 52 LED ವಾಹನಗಳು ತಲುಪುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬರದಿಂದ ಜನರು ತತ್ತರಗೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬರಗಾಲ ಇದೆ, ಆದರೆ ಅಲ್ಲಿನ ಸಿಎಂಗಳು ಕೇಂದ್ರದ ಮೇಲೆ ಯಾವುದೇ ಆಪಾದನೆ ಮಾಡದೆ ಬರ ನಿರ್ವಹಣೆ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಆದರೆ ಇಲ್ಲಿನ ಮುಖ್ಯಮಂತ್ರಿಗಳು ಮಾತ್ರ ಮೋದಿ ಟೀಕಿಸುತ್ತಾ ಬರ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಕಿಡಿಕಾರಿದರು. ಚುನಾವಣೆಯ ಹಿನ್ನೆಲೆ ಹಾಸನ ರೌಂಡ್ಸ್ ನಡೆಸ್ತಾ ಇರುವ ಸಂಸದ ಪ್ರಜ್ವಲ್ ರೇವಣ್ಣ, ನಾನು 5 ವರ್ಷದಲ್ಲಿ ಎಲ್ಲ ಭಾಗಕ್ಕೂ ಹೋಗಿದ್ದೀನಿ, ಎಲ್ಲ ಕಡೆ ಚೆನ್ನಾಗಿದೆ, ಎಲ್ಲ ಕಡೆ ಒಳ್ಳೆಯ ವಿಶ್ವಾಸ ಇದೆ, 2 ಪಕ್ಷದ ಕಾರ್ಯಕರ್ತರು ಹುಮ್ಮಸ್ನಲ್ಲಿದ್ದಾರೆ ಅಂತ ಹೇಳಿದ್ರು. ನಾವು ಖಂಡಿತವಾಗಿಯೂ ಒಳ್ಳೆಯ ಲೀಡ್ನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಗೆಲ್ತೀನಿ. ನನಗೆ ಬಂದಿರುವ ಮಾಹಿತಿಯ ಪ್ರಕಾರ ಭಾನುವಾರ ಅಥವಾ ಸೋಮವಾರ ಬಿಜೆಪಿ ಜೆಡಿಎಸ್ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅಂತ ಮಾಹಿತಿ ನೀಡಿದರು. ಬಿಜೆಪಿ ಬಗ್ಗೆ ಕಿಡಿಕಾರಿರುವ ಮಾಜಿ ಸಂಸದ VS ಉಗ್ರಪ್ಪ, ಈ ಚುನಾವಣೆ ವಚನಭ್ರಷ್ಟರು ಹಾಗೂ ವಚನ ಪಾಲಕರ ನಡುವೆ ನಡೆಯುವ ಚುನಾವಣೆಯಾಗಿದೆ. ಬಿಜೆಪಿಯವರು ಅಂದರೆ ವಚನಭ್ರಷ್ಟರು. ಅವರಿಗೆ ಶ್ರೀರಾಮನ ಹೆಸರು ಹೇಳುವ ನೈತಿಕತೆ ಇಲ್ಲ. ಶ್ರೀರಾಮ ವಚನ ಪಾಲನೆಗೆ ಹೆಸರಾದವರು. ಬಿಜೆಪಿಯವರು ಹೇಳಿದ ಯಾವುದೇ ಆಶ್ವಾಸನೆ ಈಡೇರಿಸಲು ಆಗಿಲ್ಲ. ಆದರೆ ನಾವು 5 ಗ್ಯಾರಂಟಿಗಳನ್ನು ಪೂರೈಸುವ ಕೆಲಸ ಮಾಡಿದ್ದೇವೆ. ಸಂವಿಧಾನವನ್ನು ಉಳಿಸಲು ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದ್ರೆ ಬಿಜೆಪಿ ಸಂವಿಧಾನ ತೆಗೆದುಹಾಕುವ ಮಾತು ಹೇಳ್ತಾ ಇದೆ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಕಾಂಗ್ರೆಸ್ ಅನ್ನ ಜನರು ಗೆಲ್ಲಿಸ್ತಾರೆ ಅಂತ ಹೇಳಿದರು. ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಹಿಂದೂ ಕಾರ್ಯಕರ್ತನಿಗೆ ಗಡೀಪಾರಿನ ಶಾಕ್ ನೀಡಿದ್ದಾರೆ. ಬಿಜೆಪಿ ಪಕ್ಷದ ರಾಜಕೀಯ ಮಹತ್ವಾಕಾಂಕ್ಷೆ ಇದ್ದು ಗಲಭೆ ಸೃಷ್ಟಿಸುವ ಕಾರಣ ನೀಡಿರುವ ಜಿಲ್ಲಾಡಳಿತ ಗಡೀಪಾರು ನೋಟಿಸನ್ನು ಜಾರಿ ಮಾಡಿದೆ. ಭಜರಂಗ ದಳದ ಮಾಜಿ ಜಿಲ್ಲಾ ಸಂಚಾಲಕನಿಗೆ ತುಡುಕೂರು ಮಂಜುಗೆ 17 ಕಾರಣ ಕೊಟ್ಟು ನೋಟಿಸ್ ನೀಡಲಾಗಿದೆ. 13ನೇ ಕಾರಣವಾಗಿ ಬಿಜೆಪಿ ಪಕ್ಷದ ಹೆಸರು ಉಲ್ಲೇಖ ಮಾಡಲಾಗಿದೆ. ತುಡುಕೂರು ಮಂಜು ವಿರುದ್ಧ ಸಂಘಟನೆಯ ಹೋರಾಟದಲ್ಲಿ 24 ಪ್ರಕರಣ ದಾಖಲಾಗಿದ್ದು 22 ಪ್ರಕರಣ ನ್ಯಾಯಾಲಯದಲ್ಲಿ ಖುಲಾಸೆಯಾಗಿದೆ. NIA ಅಧಿಕಾರಿಗಳು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟದ ಬೆನ್ನು ಬಿದ್ದಿದ್ದು ಬಳ್ಳಾರಿ ಬಸ್ ನಿಲ್ದಾಣದ 8 ದಿನಗಳ ಸಿಸಿಟಿವಿ ಫುಟೇಜ್ ಅನ್ನು ಪೊಲೀಸರು ಹೊತ್ತೊಯ್ದಿದ್ದಾರೆ. NIA ಸೂಚನೆ ಮೇರೆಗೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪೊಲೀಸರು ಹೊತ್ತೊಯ್ದಿದ್ದು ಹೊಸಪೇಟೆಯ ಕೇಂದ್ರ ಬಸ್ ನಿಲ್ದಾಣ, ಕೂಡ್ಲಿಗಿ ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಕಡೆ ಸಿಸಿಟಿವಿ ಫುಟೇಜ್ ಪರಿಶೀಲನೆ ನಡೆಸಿದರು. ಪೊಲೀಸರು ಗುಪ್ತಚರ ಇಲಾಖೆ ಪೊಲೀಸರು ಸಿಸಿಟಿವಿ ಫುಟೇಜ್ ಪರಿಶೀಲನೆ ನಡೆಸಿದ್ರು. ಫೆಬ್ರವರಿ 27ರಿಂದ ಮಾರ್ಚ್ 3ರವರೆಗಿನ ಸಿಸಿಟಿವಿಗಳ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿದರು. ಬಳ್ಳಾರಿ ಬಸ್ ನಿಲ್ದಾಣದಿಂದ ಸಿಸಿಟಿವಿ ಫುಟೇಜ್ಗಳನ್ನು ಹೊತ್ತೊಯ್ದ NIA ಬಾಂಬರ್ನ ಕ್ಲೋಸ್ ಅಪ್ ಫೋಟೋ ರಿಲೀಸ್ ಮಾಡಿದೆ. ನಿನ್ನೆ ಬಳ್ಳಾರಿ ನಿಲ್ದಾಣದಲ್ಲಿ ಬಾಂಬರ್ ಓಡಾಡ್ತಾ ಇದ್ದ ವಿಡಿಯೋ ಬಹಿರಂಗಪಡಿಸಿತ್ತು. ಇದೀಗ ತನ್ನ ಎಕ್ಸ್ ಖಾತೆಯಲ್ಲಿ ಬಾಂಬರ್ನ ಕ್ಲೋಸ್ ಅಪ್ ಫೋಟೋ ಬಿಡುಗಡೆಗೊಳಿಸಿದ್ದು ಆತನನ್ನ ಕಂಡಲ್ಲಿ ಸಾರ್ವಜನಿಕರು ಸುಳಿವು ನೀಡಿ ಸಹಕರಿಸುವಂತೆ ಮನವಿ ಮಾಡಿಕೊಂಡಿದೆ. ಕೆಫೆಗೆ ಬಾಂಬ್ ಇಟ್ಟು ಬಳ್ಳಾರಿಯಲ್ಲಿ ಪ್ರತ್ಯಕ್ಷನಾಗಿದ್ದ ಬಾಂಬರ್ ಬಗ್ಗೆ NIA ತನಿಖೆ ತೀವ್ರಗೊಳಿಸಿದೆ. ಸಿಸಿಟಿವಿಯಲ್ಲಿರೋ ಆರೋಪಿಯ ಬಗ್ಗೆ 16 ಕಡೆ ವಿಚಾರಣೆ ಮಾಡ್ತಾ ಇರೋ NIA ತಂಡ ಓರ್ವ ಆಟೋ ಚಾಲಕನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಬಸ್ ನಿಲ್ದಾಣದಿಂದ ಹೊರಬಂದ ಆರೋಪಿ ಆಟೋ ಚಾಲಕನ ಜೊತೆಗೆ ಹೋಗಿರಬಹುದು ಎನ್ನುವ ಅನುಮಾನದ ಹಿನ್ನೆಲೆ ಬಳ್ಳಾರಿ ಪೊಲೀಸರ ಸಹಕಾರದಿಂದ ಆಟೋ ಚಾಲಕನ ವಿಚಾರಣೆ ನಡೆಸಿದೆ. ಭಯ ಬೇಡ, ಆರೋಪಿ ಬಗ್ಗೆ ಯಾವುದೇ ಮಾಹಿತಿ ಇದ್ರೂ ತಿಳಿಸಿ ಅಂತ ಅಧಿಕಾರಿಗಳು ಹೇಳಿದ್ದು ಆರೋಪಿಯ ರೇಖಾಚಿತ್ರ ಮತ್ತು ಸಿಸಿಟಿವಿ ದೃಶ್ಯ ತೋರಿಸಿ ವಿಚಾರಣೆ ನಡೆಸ್ತಾ ಇದೆ. ಕಳೆದ 3-4 ದಿನದಿಂದ ಬಳ್ಳಾರಿಯಲ್ಲಿ ಬೀಡು ಬಿಟ್ಟಿರುವ NIA ತಂಡ ಆರೋಪಿ ಬಳ್ಳಾರಿಯಲ್ಲೇ ತಲೆಮರೆಸಿಕೊಂಡ ಅಥವಾ ಹೊರಗೆ ಹೋಗಿದ್ದಾನಾ ಎಂಬ ಗೊಂದಲಕ್ಕೆ ಈಡಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ NIA ಅಧಿಕಾರಿಗಳು ಡಿಸೆಂಬರ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಶಂಕಿತ ಉಗ್ರ ಮೊಹಮ್ಮದ್ ಮುನೀರುದ್ದೀನ್ ಆಪ್ತನ ವಿಚಾರಣೆ ನಡೆಸ್ತಾ ಇದ್ದಾರೆ. ಮುನೀರ್ ಆಪ್ತನಿಗೆ ತಲೆ ಮೇಲೆ ಕ್ಯಾಪ್ ಇಟ್ಟು ಮಾಸ್ಕ್ ಹಾಕಿ ಬ್ಯಾಗ್ ಹಾಕಿ ಚಹರೆ ಗುರುತು ಹಿಡಿಯುವ ಕೆಲಸ ಮಾಡ್ತಾ ಇದ್ದಾರೆ. ಹೋಲಿಕೆಯಾಗದ ಹಿನ್ನೆಲೆ ಮುನೀರ್ ಆಪ್ತನಿಂದ ಕೆಲ ಮಾಹಿತಿಯನ್ನು ಪಡೆದು ಕಳುಹಿಸಿಬಿಟ್ಟಿದ್ದಾರೆ.
ಬಳ್ಳಾರಿಯಲ್ಲಿ ವಿಚಾರಣೆಯ ಬಳಿಕ ಇದೀಗ ಕಲಬುರಗಿಗೆ ಎನ್ಐಎ ಟೀಮ್ ಬಂದಿಳಿದಿದೆ. ಬಳ್ಳಾರಿಯಿಂದ ಕಲಬುರಗಿ ಬಸ್ ಹತ್ತಿರೋ ಸಿಸಿಟಿವಿ ವಿಜುವಲ್ಸ್ ಎನ್ಐಎ ತಂಡಕ್ಕೆ ಸಿಕ್ಕಿದೆಯಂತೆ. ಈ ಹಿನ್ನೆಲೆ 3 ಪ್ರತ್ಯೇಕ ತಂಡವಾಗಿ ಕಲಬುರಗಿಗೆ ಎನ್ಐಎ ಟೀಮ್ ಬಂದಿಳಿದಿದೆ. ಅದೋನಿ, ಮಂತ್ರಾಲಯ, ರಾಯಚೂರು ಮಾರ್ಗದಲ್ಲಿ ಒಂದು ತಂಡ, ಸಿಂಧನೂರು, ಸಿರುಗುಪ್ಪ, ಶಹಾಪುರ, ಸುರಪುರ ಮಾರ್ಗದಲ್ಲಿ ಒಂದು ತಂಡ, ಗ್ರಾಮೀಣ ಭಾಗದಲ್ಲಿ ಮತ್ತೊಂದು ತಂಡ ಕಾರ್ಯಾಚರಣೆ ನಡೆಸ್ತಾ ಇದೆ. ಕಲಬುರಗಿಗೆ ಬಂದಿಳಿತಾ ಇದ್ದಂತೆ ರೈಲ್ವೆ ನಿಲ್ದಾಣದಲ್ಲಿ ಎನ್ಐಎ ಅಧಿಕಾರಿಗಳು ತನಿಖೆ ನಡೆಸಿದರು. ರಾಮೇಶ್ವರಂ ಕೆಫೆ ಬಾಂಬರ್ ಬಗ್ಗೆ ತನಿಖೆ ತೀವ್ರಗೊಂಡಿದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದೊಂದು ರೀತಿಯಲ್ಲಿ ಮಾಹಿತಿಗಳು ಸಿಗ್ತಾ ಇವೆ. ಎನ್ಐಎ ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದೆ. ನಮ್ಮ ಸಿಸಿಬಿ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಜೈಲಿನಲ್ಲಿಯೂ ವಿಚಾರಣೆಯ ಬಗ್ಗೆ ಎನ್ಐಎ ಗಮನಿಸಿದ್ದಾರೆ. ಈ ಪ್ರಕರಣವನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದರು. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಜೋರಾಗಿದ್ದು, ನಗರದ ಮಾಗಡಿ ರಸ್ತೆಯ 2ನೇ ಕ್ರಾಸ್ನಲ್ಲಿ ನೀರಿಗಾಗಿ ಬಿಂದಿಗೆ ಬಕೆಟ್ ಹಿಡಿದು ಪ್ರತಿಭಟನೆ ನಡೆಸಿದ್ರು. 1 ತಿಂಗಳಾದರೂ ನೀರು ಬರ್ತಾ ಇಲ್ಲ ಅಂತ ಜನರು ಆಕ್ರೋಶ ಹೊರಹಾಕಿದ್ರು. BWSSBಗೆ ಎಷ್ಟೇ ಸಲ ಮನವಿ ಮಾಡಿದ್ರು ನೀರು ಬರ್ತಾ ಇಲ್ಲ, ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಕ್ಯಾರೆ ಅಂತ ಇಲ್ಲ ಅಂತ ಕಿಡಿಕಾರಿದ್ರು. ಸ್ನಾನಕ್ಕೆ ನೀರಿಲ್ಲ ಅಂತ 1 ವಾರದಿಂದ ಮಕ್ಕಳು ಶಾಲೆಗೆ ಹೋಗ್ತಿಲ್ಲ, ಸ್ನಾನ ಮಾಡದೆ ಹೋದರೆ ಶಾಲೆಗೆ ಸೇರಿಸಲ್ಲ, ವೋಟ್ ಕೇಳೋಕೆ ಮಾತ್ರ ಬರ್ತಾರೆ, ಆದರೆ ಯಾರು ಸಮಸ್ಯೆ ಬಗೆಹರಿಸಲ್ಲ ಅಂತ ಕಿಡಿಕಾರಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.